ಹೋಟೆಲ್ಗೆ ಊಟ ಮಾಡೋಕೆ ಹೋದಾಗ ನೀವೇನಾದರೂ ಬಿರಿಯಾನಿ ಆರ್ಡರ್ ಮಾಡಿದ್ರಂದ್ರೆ ಚಕ್ ಅಂಥೇಳಿ ಅದ್ರ ಜೊತೆ ಮಸಾಲೆ ಸ್ವಲ್ಪ ಖಾರವಾದಂಥ ಮಸ್ತಾದಂಥ ಒಂದು ಶೇರ್ವಾನು ಕೊಡ್ತಾರೆ. ನೀವು ವೆಜ್ ಬಿರಿಯಾನಿಯರೇ ಆರ್ಡರ್ ಮಾಡಿರಿ, ನಾನ್ ವೆಜ್ ಬಿರಿಯಾನಿಯರೇ ಆರ್ಡರ್ ಮಾಡಿರಿ, ರೈತಾ ಜೊತೆ ಅಂತೂ ಈ ಶೇರ್ವಾ ಇದ್ದೇ ಇರ್ತೈತಿ. ಕೆಲವೊಬ್ಬರಿಗೆ ಬಿರಿಯಾನಿನ ಅಷ್ಟು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ, ಶೇರ್ವಾ ಜೊತೆ ತಿಂದ್ರೆ ಅನ್ನೋ ಟೇಸ್ಟ್ ಇರ್ತೈತಿ. ನಿಮಗೂ ಹಂಗೆ ಅನ್ನಿಸ್ತೈತಾನೆ? ಮತ್ತೇನು ಬರೀ ಬಿರಿಯಾನಿ ತಿನ್ನೋಕ್ಕಷ್ಟೇ ಇಷ್ಟಪಡ್ತಿರೋ? ಈ ಶೇರ್ವಾನ ಎದರಿಂದ ಮಾಡೇನಿ, ಇದರಿಂದ ಏನೇನು ಬೆನಿಫಿಟ್ಸ್ ಐತಿ, ಸೇಮ್ ಟು ಸೇಮ್ ಹೋಟೆಲ್ ಟೇಸ್ಟ್ ಇರುವಂಥ ಈ ಶೇರ್ವಾ ಬಾಯಾಗಿಟ್ರೆ ಹಂಗೆ ಸಖತ್ತಾಗಿರುತ್ತೆ. ಒಂದು ಸೌಟ್ ಅನ್ನ ತಿನ್ನೋರು ಒಂದು 4-5 ಸೌಟ್ ಅನ್ನ ತಿಂತಾರೋ. ಇದನ್ನು ಸ್ಪೆಷಲಿ ಬಿರಿಯಾನಿ ಮಸಾಲ ರೈಸಿಗನ ಕಾಂಬಿನೇಷನ್ ಆಗಿ ಮಾಡಿರ್ತಾರೋ. ಇವತ್ತು ನಾನು ನಿಮಗೆ ಮಶ್ರೂಮ್ ಬಿರಿಯಾನಿ ಜೊತೆ ಈ ಗಸಗಸೆಯನ್ನು ಬಳಸ್ಕೊಂಡು ಮಾಡಿರೋವಂಥ ಒಂದು ಬ್ಯೂಟಿಫುಲ್ ಹೆಲ್ದಿಯಾಗಿರೋವಂಥ ಡಯಾಬಿಟಿಕ್ ಫ್ರೆಂಡ್ಲಿ, ವೆಯ್ಟ್ ಲಾಸ್ ಫ್ರೆಂಡ್ಲಿ, ಥೈರಾಯ್ಡ್ ಫ್ರೆಂಡ್ಲಿ, ಆಮೇಲೆ ಹೆಣ್ಮಕ್ಳಂತೂ ಇದನ್ನು ತಿನ್ನಬೇಕು. ಯಾಕಂತ ನಿಮಗೆ ಗೊತ್ತಾಗ್ತೈತಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಮತ್ತು ಹಂಗಾರೆ ಈ ಥರದ ರೆಸಿಪಿ ಸ್ಟಾರ್ಟ್ ಮಾಡೋನು ಬರ್ರಿ. ಅದಕ್ಕಿಂತ ಮುಂಚೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಬೆಳಿಗ್ಗೆ ಲೇಟಾಗಿ ಎದ್ದಾಗ ಮಕ್ಕಳ ಲಂಚ್ ಬಾಕ್ಸಿಗೂ ಇದನ್ನು ಮಾಡ್ಬೋದು. ಭಾಳ ಟೇಸ್ಟ್ ಇರ್ತೈತಿ, ಹೆಲ್ದಿ ಇರ್ತೈತಿ. ಮತ್ತು ಮಕ್ಕಳ ಲಂಚ್ ಬಾಕ್ಸ್ನ ಕಂಪ್ಲೀಟ್ ಫಿನಿಶ್ ಮಾಡ್ಕೊಂಡ ನೆಕ್ಸ್ಟ್ ಡೇನು ಇದನ್ನು ಕೇಳ್ತಾರೋ, ಅದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ, ಒಂದು ಕುಕ್ಕರ್ನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಅವೆಲ್ಲ ಚಟಪಟ ಅಂದಮೇಲೆ ಬೇಸಿಕ್ ಮಸಾಲೆಗಳಾದಂಥ ಚಕ್ಕೆ, ಲವಂಗ, ಜಾಪತ್ರೆ, ಆಮೇಲೆ ಸ್ಟಾರ್ ಹೂವು, ಬಿರಿಯಾನಿ ಎಲೆನೆಲ್ಲನೂ ಹಾಕ್ಕೊಂಡು ಅವ್ತೂರ್ನು ಚಂದಂಗೆ ಹುರ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೋಬೇಕು. ಕರಿಬೇವು ಚಟಪಟ ಅಂದಮೇಲೆ ಏನು ಮಾಡ್ಬೇಕಂದ್ರೆ, ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಚಂದಂಗೆ ಉದ್ದುದಕ್ಕೆ ಕೊಯ್ಕೊಂಡು ಅದನ್ನು ಇದ್ರಾಗ ಹಾಕ್ಕೊಂಡು ಚಂದಂಗೆ ಹುರಿಬೇಕು. ನಾವಿಲ್ಲಿ ಎಣ್ಣೆ ಯೂಸ್ ಮಾಡದೇ ಇರೋ ಕಾರಣಕ್ಕೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಹುರ್ಕೋತೇನೆ. ಇದಕ್ಕೆ ನಾ ಏನು ಮಾಡತ್ತೇನೆ ಅಂದರೆ, 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಪ್ಯೂರಿ ಮಾಡಿ ಇಟ್ಕೊಂಡೇನಿ. ನೀವು ಬೇಕಾದ್ರೆ ಕಟ್ ಮಾಡಿನೂ ಹಾಕ್ಬೋದು, ಬಟ್ ರುಬ್ಬಿ ಹಾಕಿದ್ರೆ ಭಾರಿ ಏವನ ಟೇಸ್ಟ್ ಬರ್ತೈತಿ. ಹೋಟೆಲ್ದಾಗ ಹೆಂಗೆ ತಿಂದಿರ್ತಿರಲ್ಲ ನೀವು, ಎಕ್ಸಾಕ್ಟ್ಲಿ ಹಂಗೆ ಟೇಸ್ಟ್ ಬರ್ತೈತಿ. ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಷ್ಟು ಟೇಸ್ಟ್ ಇರ್ತೈತಿ. ಸೊ ಇದೆಲ್ಲನೂ ಹಸಿ ವಾಸನೆ ಹೋಗಿ ಚಂದಾಗಿ ಇದನ್ನೆಲ್ಲನೂ ಕುದಿಸ್ಬೇಕು. ಟೊಮ್ಯಾಟೊ ಎಲ್ಲ ಫುಲ್ ಪ್ಯೂರಿ ಏನಾಗಬೇಕು, ಹಸಿ ವಾಸನೆ ಬಿಡಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾದ್ರೆ ಕುದಿಸ್ರಿ. ಇದಕ್ಕೆ 2 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಬೇಸಿಕ್ ಮಸಾಲೆದ ಹಸಿ ವಾಸನೆ ಹೋಗೋವರೆಗೂ ಏನು ಮಾಡಬೇಕಪ್ಪ ಅಂದ್ರೆ, ಇವತ್ತೂರ್ನು ಚಂದಂಗೆ ಹುರ್ಕೋಬೇಕು. ಅಷ್ಟ್ರಾಗಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬರ್ನು. ಭಾಳ ಸಿಂಪಲ್ ಮಸಾಲೆ ಏನಿಲ್ಲ. ಒಂದು ಮಿಕ್ಸರ್ ಜಾರ್ನ್ಯಾಗ ನಿಮ್ಮ ಕೈ ತುಂಬುವಷ್ಟು ಕೊತ್ತಂಬರಿ ಸೊಪ್ಪು, ಕೈ ತುಂಬುವಷ್ಟು ಪುದೀನಾನ ತಗೋರಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋರಿ, ಹಂಗೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊರಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕೋರಿ, ಬಿಕಾಸ್ ಮಕ್ಳಿಗೆ ಇದನ್ನು ತಿನ್ನಿಸ್ರಿ ಭಾಳ ಇಷ್ಟಪಡ್ತಾರೆ. ಹಿಂಗಾಗಿ ನೀವು ಖಾರ ಇಲ್ಲದ ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಥರನ ಚಂದಂಗೆ ಫುಲ್ಲು ನುಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳಕತ್ತೇನೆ ನೋಡ್ರಿ. ಈ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣ ಇಲ್ಲಿ ಆಲ್ರೆಡಿ ಬೆಂದಿರೋ ಇದಕ್ಕೆ ಇಲ್ಲೇ ಆ್ಯಡ್ ಮಾಡ್ಕೋತೇನೆ. ಸೊ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚಂದಂಗೆ ಹುರ್ಕೋಬೇಕು. ಇಲ್ಲೇ ಟೈಮ್ ಸೇವ್ ಮಾಡೋಕೆ ನಾ ಏನು ಮಾಡತ್ತೇನಪ್ಪ ಅಂದರೆ, ಈ ಕೊತ್ತಂಬರಿ ಪುದೀನ ಇದ್ರದ್ದೆಲ್ಲ ಹಸಿ ವಾಸನೆ ಹೋಗೋದ್ರಾಗನ ಅದ್ರ ಜೊತೆಗೇ ಏನಾಗ್ಬಿಡ್ತೈತಪ್ಪ ಅಂದ್ರೆ, ನಮ್ಮ ಮಶ್ರೂಮೂ ಬೇಯ್ತೈತಿ, ಪ್ಲಸ್ ಮಸಾಲಿನೂ ಅದ್ರೊಳಗೆ ನೀಟಂಗಿ ಘಮ ಹಿರ್ಕೋತೈತಿ. ಸೊ ಅದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ, ಮಶ್ರೂಮನ್ನು ಚಂದಂಗಿ ತೊಳೆದು ಅದೇನು ಕರಿಬಾಗಿರ್ತೈತಲ್ಲ ಅದನ್ನೆಲ್ಲ ತೆಗೆದು ಸ್ವಚ್ಛಂಗಿ ತೊಳೆದು ಕಟ್ ಮಾಡಿ ಇಲ್ಲಿ ಹಾಕ್ಕೊಳತ್ತನು. ಅದ್ರ ಜೊತೆಗೆ ಒಂದು 2 ರಿಂದ 3 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳತ್ತೇನೆ.
ಅದ್ರನ್ನು ಚಂದಂಗಿ ಕಲಿಸಿ ಏನು ಮಾಡೋನು ಮುಚ್ಚಿಟ್ಟು ಬಿಡೋನು. ಮಶ್ರೂಮ್ ಒಳಗೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ನೀರನ್ನು ಬಿಡ್ತೈತಿ. ಸೊ ಅಲ್ಲೇ ಮಶ್ರೂಮ್ ಆಲ್ಮೋಸ್ಟ್ ಸಾಫ್ಟ್ ಆಗಿಬಿಟ್ಟಿರ್ತೈತಿ. ಸ್ವಲ್ಪ ಡ್ರೈ ಆಗಿ ನೀರೆಲ್ಲನೂ ಇದನ್ನಾಗೋವರೆಗೂ ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಚಂದಂಗೆ ಕುದಿಸೋನು. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಮಶ್ರೂಮ್ ಆಲ್ರೆಡಿ ನೀರು ಬಿಡೋದ್ರಿಂದ 1 ಗ್ಲಾಸ್ ಅಕ್ಕಿಗೆ ನೀವೇನಾದರೂ 2.5 ಗ್ಲಾಸ್ ನೀರು ಹಾಕ್ತಿದ್ರಿಪ್ಪ ಅಂದ್ರೆ 2 ಗ್ಲಾಸ್ ಹಾಕಬೇಕು. 2 ಗ್ಲಾಸ್ ನೀರು ಹಾಕ್ತಿದ್ರಿಪ್ಪ ಅಂದ್ರೆ 1.5 ಅಥವಾ 1.25 ಕಪ್ಪಷ್ಟು ನೀರನ್ನು ನೀವಿಲ್ಲಿ ಆ್ಯಡ್ ಮಾಡಬೇಕಾಗ್ತೈತಿ. ಸೊ ನಾ ಇಲ್ಲಿ ಏನು ಮಾಡೀನಿ 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿರೋದ್ರಿಂದ 3 ಕಪ್ಪಷ್ಟು ನೀರು ನಮಗೆ ಬೇಕಾಗ್ತೈತಿ. ಬಿಕಾಸ್ ನಾ 1:2 ರೇಂಜ್ ಒಳಗೆ ಹಾಕ್ತೇನೆ ಅದನ್ನು. ಸೊ ಅದ್ರ ಬದಲಿ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ 2.5 ಕಪ್ಪಷ್ಟು ನೀರು ಹಾಕತ್ತೇನೆ. ಬಿಕಾಸ್ ಆಲ್ರೆಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನು ಕುದಿಸೇನಿ. ನೀವು ಒಟ್ಟು ನೀರನ್ನು ಆ್ಯಡ್ ಮಾಡಿಲ್ಲ ಮತ್ತು ನಿಮ್ಮ ಅಕ್ಕಿ ಎಷ್ಟು ನೀರನ್ನು ಹಿಡಿತೈತಲ್ಲ ಅದನ್ನು ನೋಡ್ಕೊಂಡು ಇದನ್ನು ಮಾಡಿರಿ. ಮತ್ತು ಇದಕ್ಕೆ ಬಾಸುಮತಿ ಅಕ್ಕಿಗಿಂತನೂ ಸೋನಾ ಮಸೂರಿ ಅಥವಾ ಜೀರಾ ರೈಸ್ ಅಂತ ಏನು ಬರ್ತೈತಲ್ಲ ಅದನ್ನು ಯೂಸ್ ಮಾಡ್ರೆ ಭಾರಿ ಟೇಸ್ಟ್ ಇರ್ತೈತಿ. ದೊನ್ನೆ ಬಿರಿಯಾನಿ ಎಲ್ಲ ಕೊಡ್ತಾರಲ್ಲ ಅಂಗಡಿ ಒಳಗೆ ಸೇಮ್ ಟು ಸೇಮ್ ಅದ ಟೇಸ್ಟ್ ಬಂದಿರ್ತೈತಿ. ಸೊ ನಂಗೆ ಯಾಕೋ ಉಪ್ಪು ಸ್ವಲ್ಪ ಕಡಿಮೆ ಅನ್ಸತ್ತಿತ್ತು. ಸೊ ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾವಿಲ್ಲಿ ವೇಟ್ ಮಾಡಬೇಕು. ಹಂಗೆ ಡೈರೆಕ್ಟಾಗಿ ಕುಕ್ಕರ್ನ ಮುಚ್ಚಬಾರ್ದು. ಒಂದು ಕುದಿ ಬಂದಮೇಲೆ ಕುಕ್ಕರ್ನ ಮುಚ್ಚಿ 2 ವಿಸಿಲ್ ತೊಗೊಂಡ್ರೆ ಸಾಕು. ಅಷ್ಟರೊಳಗೆ ಶೇರ್ವಾ ರೆಡಿ ಮಾಡ್ಕೊಂಬಿಡೋನು. ಒಂದು ಮಿಕ್ಸರ್ ಜಾರಿಗೆ ನಾ ಇಲ್ಲಿ 6 ಚಮಚದಷ್ಟು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಗಸಗಸೆ ಎಲ್ಲನೂ ಹಸಿನ ಹಾಕ್ಕೊಳತ್ತೀನಿ. ಯಾವುದೂ ನೀವು ಫಸ್ಟಿಗೆ ಅದನ್ನು ಹುರ್ಕೊಳ್ಳುವಂಥ ಅವಶ್ಯಕತೆನೆಲ್ಲ ಹಿಂಗೆ ಒಂದು ಸತಿ ಮಾಡಿ ನೋಡ್ರಿ. ಡೆಫಿನೆಟ್ಲಿ ನೀವು ಇದನ್ನು ಮೊಟ್ಟ ಮರೆಯಂಗಿಲ್ಲ. ಪ್ರತಿ ಸತಿನೂ ಶೇರ್ವಾ ಹಿಂಗೆ ಮಾಡ್ಕೊಂಡು ತಿಂತೀರಿ. ಸೊ ಇದಕ್ಕೆ ಏನು ಮಾಡತ್ತೇನಪ್ಪ ಅಂತಂದ್ರೆ 1 ದೊಡ್ಡ ಚಮಚದಷ್ಟು ಸೋಂಪು ಹಾಕ್ಕೊಳತ್ತೀನಿ. ಮತ್ತು ಧನಿಯಾ, ಕಾಳುಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಇವನ್ನೆಲ್ಲನೂ ಸ್ವಲ್ಪನೇ ಹಾಕ್ಕೊಳತ್ತೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಇದಾದಮೇಲೆ ಇದನ್ನೆಲ್ಲ ನೀಟಾಗಿ ಹಾಕ್ಕೋಬೇಕು. ಇದ್ರ ಜೊತೆ ಮೇನ್ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂತಂದ್ರೆ ತೆಂಗಿನಕಾಯಿ. ಈ ತೆಂಗಿನಕಾಯಿ ಭಾಳ ರುಚಿ ಕೊಡ್ತೈತಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಎನ್ಹ್ಯಾನ್ಸ್ ಮಾಡ್ತೈತಿ. ಭಾರಿ ಟೇಸ್ಟ್ ಇರ್ತೈತಿ. ಇವ್ರನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು, ಭಾಳ ಇದನ್ನು ಮಾಡ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗಂದ್ರೆ ನುಣ್ಣಗೆ ರುಬ್ಕೋಬೇಕು. ತರಿ ರುಬ್ಬಾರ್ದು. ಸಪೋಸ್ ನಿಮಗೆ ಮಿಕ್ಸಿಗೆ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಕುಟ್ಟು ಕಲ್ಲಾಗೂ ಇದನ್ನು ಚೆಂದಂಗೆ ಇದು ಮಾಡ್ಕೋಬೋದು. ನೋಡಿಲ್ಲ ನಾನು ತೋರ್ಸತ್ತೇನೆ. ಫುಲ್ ಬೆನ್ನಿಗತ್ತೆ ಒಂಚೂರು ತರಿ ಅನ್ನಿಸ್ಬಾರ್ದು. ಹಿಂಗೆ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ಬಿಡೋನು. ಈಗೇನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾತ್ರೆ ಇಟ್ಕೊಂಡ್ಬಿಡೋನು. ಶೇರ್ವಾ ರೆಡಿ ಮಾಡೋನು. ಅದು ಒಂದು ಪಾತ್ರೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಅದೇನು ನಮ್ಮದೆಲ್ಲ ಒಗ್ಗರಣೆ ಐಟಮ್ಸ್ಗಳು ಇರ್ತಾವಲ್ಲ ಅವ್ರನ್ನೆಲ್ಲ ಹಾಕಿ ಚಟಪಟ ಅನಿಸಿದ್ಮೇಲೆ ಇಲ್ಲೇನು ಮಾಡಬೇಕಪ್ಪ ಅಂದ್ರೆ ಕರಿಬೇವು ಹಾಕಬೇಕು. ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿನ ಆಲ್ರೆಡಿ ಮಿಕ್ಸಿದಾಗ ಹಾಕೇವಿ. ನಿಮಗೆ ಬೇಕಂದ್ರೆ ಇಲ್ಲೂ ನೀವು ಹಾಕೋಬೋದು, ಬಟ್ ನಾ ಹಾಕತ್ತಿಲ್ಲ. ಒಂದು ಸಣ್ಣಂಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಳತ್ತೇನೆ. ಮತ್ತು ಹಂಗೆ ಸ್ವಲ್ಪ ಸಣ್ಣಂಗಿ ಕಟ್ ಮಾಡಿದಂಥ ಟೊಮ್ಯಾಟೊ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಟೊಮ್ಯಾಟೊ ಆಪ್ಷನಲ್ಲು. ಇವನ್ನೆಲ್ಲ ಚಂದಂಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಫ್ರೈ ಮಾಡ್ಕೋಬೇಕು. ಇನ್ನು ಗಸಗಸೆದ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ಕ್ಯಾಲ್ಶಿಯಮ್, ಕಬ್ಬಿಣ, ಮೆಗ್ನೀಷಿಯಮ್, ಸತ್ತು ಈ ಅಂಶಗಳು ಜಾಸ್ತಿ ಇರೋದ್ರಿಂದ ಮಹಿಳೆಯರ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್. ಅವ್ರ ಬ್ಯಾಕ್ ಪೇನ್ ಕಡಿಮೆ ಮಾಡೋದಾಗಿರ್ಬೋದು, ಆಮೇಲೆ ಪೀರಿಯಡ್ ಒಳಗೆ ಆಗುವಂಥ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ವಯಸ್ಸಾದಂಗೆ ಅವ್ರೇನು ಮೆನೋಫೋಸ್ ರೀಚ್ ಆಗಿ ಆಸ್ಟ್ರೋಪೊರೋಸಿಸ್ ಅಂತ ಕಾಯಿಲೆಗಳಿಗೆ ಇದನ್ನ ಆಗ್ತಾರಲ್ಲ ಅದನ್ನೆಲ್ಲನೂ ತಡೆಗಟ್ತೈತಿ. ಮತ್ತು ಅಲರ್ಜಿ ತಡೆಗಟ್ತೈತಿ. ಪೀರಿಯಡ್ ಟೈಮ್ನಾಗ ಆಗುವಂಥ ಕಿರಿಕಿರಿಗಳನ್ನು ಕೂಡ ಇದು ತಡೆಗಟ್ತೈತಿ. ಸೊ ಇದೆಲ್ಲ ಚೆಂದಂಗೆ ಬೆಂದಮೇಲೆ ಅದು ರುಬ್ಬಿಟ್ಕೊಂಡಿರೋ ಗಸಗಸೆನ ಹಾಕಿ ಇದನ್ನು ಏನು ಮಾಡ್ಬೇಕಂದ್ರೆ ಹಸಿ ವಾಸನೆ ಹೋಗೋವರೆಗೂ ಚೆಂದಂಗೆ ಬೇಯಿಸ್ಕೋಬೇಕು. ಯಾಕಂದರೆ ಗಸಗಸೆ ಅದು ಎಲ್ಲ ನಾವು ಹಂಗೆ ಹಾಕಿದ್ವಿ, ಹುರಿದಿರಲಿಲ್ಲ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಇದು ಚೆಂದಂಗೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇನ್ನು ಗಸಗಸೆ ಒಳಗೆ ಏನಪ್ಪ ಅಂತಂದ್ರೆ ಫೈಬರ್ ಅಂಶ ಜಾಸ್ತಿ ಇದ್ದು ಕ್ಯಾಲರೀಸ್ ಎಲ್ಲ ಕಡಿಮೆ ಇರೋದ್ರಿಂದ ಜಾಸ್ತಿ ಹಸುವಾಗ್ಲಾರ್ದಂಗೆ ನೋಡ್ಕೋತೈತಿ. ಮತ್ತು ವೇಟ್ ಮ್ಯಾನೇಜ್ಮೆಂಟಿಗೆ ಭಾರಿ ಇಂಪಾರ್ಟೆಂಟ್ ಇದೆ. ಅಷ್ಟೇ ಅಲ್ಲದೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನಿಗೆ ಭಾಳ ಹೆಲ್ಪ್ ಆಗ್ತೈತಿ. ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗೆ ನೋಡ್ಕೋತೈತಿ. ಯಾರಿಗೆಲ್ಲ ಮೋಷನ್ ಆಗತ್ತಿಲ್ಲ ಅಂತಂತೀರಿ ಅವರು ಗಸಗಸೆ ಇರುವಂಥ ಆಹಾರಗಳನ್ನು ಅಥವಾ ಗಸಗಸೆ ಪಾಯಸ, ಗಸಗಸೆ ಕುದಿಸಿರೋ ನೀರನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ರಿ ಚಂದಂಗೆ ಇದೆಲ್ಲನೂ ಕುದ್ದ ಮೇಲೆ ಹಸಿ ವಾಸನೆ ಹೋಗೈತೋ ಇಲ್ಲೋ ಅಂಥೇಳಿ ಒಂದು ಸತಿ ಟೆಸ್ಟ್ ಮಾಡ್ಕೊರಿ. ಹಸಿ ವಾಸನೆ ಹೋಗಿರಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಸತಿ ಬೇಯಿಸ್ಕೊರಿ. ಹಸಿ ವಾಸನೆ ಇದ್ದಾಗನೇ ಇದು ಮಾಡೋಕೆ ಹೋಗ್ಬೇಡ್ರಿ. ಟೇಸ್ಟು ಚಲೋ ಬರೋಂಗಿಲ್ಲ, ತಿನ್ನೋಕ್ಕೂ ಆಗೋದಿಲ್ಲ, ಒಂಥರ ಕಚ್ ಅನ್ನಿಸ್ತೈತಿ ಅದಕ್ಕೆ. ಸೊ ಇದೆಲ್ಲ ಹಸಿ ವಾಸನೆ ಹೋಗೈತಿ ಅಂದಮೇಲೆ ಇದಕ್ಕೆ ಬೇಸಿಕ್ ಮಸಾಲೆ ಆದಂಥ ಅರಿಶಿಣದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ ಅಥವಾ ಅಚ್ಚ ಖಾರದ ಪುಡಿನ ಹಾಕಿ ಚಂದಂಗೆ ಮತ್ತೊಂದು ಸತಿ ಆ ಬೇಸಿಕ್ ಮಸಾಲೆದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಅಷ್ಟಲ್ದಾಗ ಗಸಗಸೆ ಒಳಗೆ ಒಂದು ಔಷಧಿ ಗುಣ ಏನೈತಪ್ಪ ಅಂದ್ರೆ ಇದು ಅಲರ್ಜಿ, ವಾಕರಿಕೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಸುಸ್ತು, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತಿರ್ತಾರಲ್ಲ ಅವ್ರು ಇದನ್ನು ಬಳಸೋದ್ರಿಂದ ಅವೆಲ್ಲ ಅಂಶಗಳು ಕಡಿಮೆ ಆಗ್ತಾವೆ.
ಅಷ್ಟೇ ಅಲ್ಲದೆ ಒಂಥರ ಒತ್ತಡ ಏನು ಗೊತ್ತಿರೋಂಗಿಲ್ಲ, ಸಡನ್ನಾಗಿ ಆತಂಕಕ್ಕೆ ಒಳಗಾಗೋದು, ಒಂಥರ ಟೆನ್ಷನ್ ಅನಿಸೋದು, ಪ್ಯಾಲಿಪಿಟೇಷನ್ ಆಗೋದು, ಇವೆಲ್ಲನೂ ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ಲದೆ ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಇದೊಂದು ಹೇಳಿ ಮಾಡಿಸಿದ್ದಂತಂದ್ರೆ ತಪ್ಪಾಗಂಗಿಲ್ಲ. ಸೊ ಚಂದಂಗೆ ಅದೆಲ್ಲ ಬೆಂದೈತೆ ಅಂದಮೇಲೆ ನೀವು ನೀರಿನ ಕನ್ಸಿಸ್ಟೆನ್ಸಿ ಆ್ಯಡ್ ಮಾಡಿ, ನಿಮಗೆ ಶೇರ್ವ ಎಷ್ಟು ತಿಕ್ನೆಸ್ ಬೇಕಲ್ಲ ಅಷ್ಟು ತಿಕ್ನೆಸ್ಸಿಗೆ ನೀರನ್ನು ಆ್ಯಡ್ ಮಾಡಿ ಚಂದಂಗೆ ಒಂದು 4-5 ಕುದಿ ಬರೋವರೆಗೂ ಕುದಿಸಿ, ಮ್ಯಾಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಬಟ್ಲಿಗೆ ಹಾಕಿ ಮಸಾಲ ರೈಸೋ ಬಿರಿಯಾನಿನೋ ಏನು ಮಾಡಿರ್ತೀರಿ ಅದ್ರಾಗ ಹಾಕಿ ಕಲಿಸಿ ಜಡದ್ರಪ್ಪ ಅಂತಂದ್ರೆ ಹೊಟ್ಟಿನೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಿಟ್ಟಿರ್ತೈತೆ ನೋಡ್ರಿಪ್ಪ. ಬಟ್ ಏನಂದ್ರೆ ಇದೇನು ಮಸಾಲ ರೈಸ್ ಮಾಡಿರ್ತಿರಲ್ಲ, ಇದಕ್ಕೆ ನೀವು ಮರಿಲಾರ್ದೇ ಒಂದು ಏನು ಮಾಡ್ಬೇಕಂದ್ರೆ ನಿಂಬೆ ಹಣ್ಣಿನ ರಸನ ಕಂಪಲ್ಸರಿ ಆ್ಯಡ್ ಮಾಡ್ಬೇಕು. ಆವಾಗನ ಈ ಮಶ್ರೂಮ್ ಬಿರಿಯಾನಿ ಏನೈತಲ್ಲ ಒಂಥರ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ನೋಡಿ. ಇಲ್ಲಿ ಜೀರಾ ರೈಸ್ ಅಥವಾ ಏನು ಸೋನಾ ಮಸೂರಿ ರೈಸಿಂದ ಮಾಡಿರ್ತಿಲ್ಲ, ಸೇಮ್ ಅದು ದೊಣ್ಣೆ ಬಿರಿಯಾನಿ ಕನ್ಸಿಸ್ಟೆನ್ಸಿ ಹೆಂಗೆ ಇರ್ತೈತಿಲ್ಲ ಹಂಗೆ ಇರ್ತೈತಿ. ಮನ್ಯಾಗ ದೊಣ್ಣೆ ಇರಲಿಲ್ಲ ಅದನ್ನು ಸರ್ವ್ ಮಾಡೋಕೆ, ದ್ಯಾಟ್ ಈಸ್ ಓಕೆ ಅಂತ ಹೇಳ್ಬಿಟ್ಟು ಏನಂದ್ರೆ ಒಂದು ಪ್ಲೇಟ್ನ್ಯಾಗ ಹಾಕಿ ಸೊತ್ತಲು ಸಾಂಬಾರು ಹಾಕಿ ಒಂದು ಚಮಚ ತೊಗೊಂಡು ಚಂದಂಗಿ ಕಲಿಸಿ ಜಡದಿ ನೋಡ್ರಿಪ್ಪ. ನೀವು ಇವತ್ತು ನಿಮ್ಮ ಮನ್ಯಾಗ ಸ್ಪೆಷಲ್ ಯಾವ ರೆಸಿಪಿ ಮಾಡಿದ್ರಿ, ಮಕ್ಳಿಗೆ ಲಂಚ್ ಬಾಕ್ಸಿಗೆ ಏನು ಕೊಟ್ರಿ, ಮತ್ತು ನೀವು ಮಾಡೋ ಲಂಚ್ ಬಾಕ್ಸ್ ರೆಸಿಪಿ ಒಳಗೆ ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಅನ್ನೋದು ಕಮೆಂಟ್ದಾಗ ತಿಳಿಸೋದ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ಹೊಸ ವಿಡಿಯೋ, ಹೊಸ ಇಂಗ್ರೀಡಿಯೆಂಟ, ಅದರದ್ದು ಬೆನಿಫಿಟ್ಸ್ ಜೊತೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.